ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾಗ್ಯ ಕಿಚನ್. ಇವತ್ತು ಹಳ್ಳಿ ಶೈಲಿಯಲ್ಲಿ ಮಟನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಕ್ಚುಲಿ ಹಬ್ಬದಲ್ಲಾಗಿರ್ಬೋದು ಮತ್ತು ನಾರ್ಮಲಾಗಿ ಮಟನ್ ಸಾರು ಮಾಡಿದಾಗ ಈ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ಮುದ್ದೆ ಜೊತೆ, ರೈಸ್ ಜೊತೆ ಫುಲ್ಲು ಕಾಂಬಿನೇಷನ್. ಎಸ್ಪೆಷಲಿ ಮುದ್ದೆ ಜೊತೆ ಇನ್ನೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಮಟನ್ ಸಾರು. ಸೊ ಹಳ್ಳಿ ಶೈಲಿಯಲ್ಲಿ ಮಟನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸೊ ಹೇಗೆ ಮಾಡೋಣ ಅಂತ ಬನ್ನಿ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಹೇಗೆ ಬೇಕೋ ಆಯಿಲ್ ಹಾಕ್ಕೊಳ್ಳಿ. ಬಿಕಾಸ್ ನಾನು ಮಟನಲ್ಲಿ ಆಯಿಲ್ ಕಂಟೆಂಟ್ ಇರೋದ್ರಿಂದ ನಾನು ಕಡಿಮೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿ ಫ್ರೆಂಡ್ಸ್, ಚಿಕ್ಕದಾದರೆ 1 ತೊಗೊಳ್ಳಿ, ದೊಡ್ಡದಾದರೆ ಅರ್ಧ ತೊಗೊಳ್ಳಿ ಫ್ರೆಂಡ್ಸ್. ನಾನು ಚಿಕ್ಕ ತೊಗೊಂಡಿದ್ದೀನಿ. ಸೊ 1 ಈರುಳ್ಳಿ ಹಾಕ್ತಿದ್ದೀನಿ. ಹಾಕ್ಕೊಂಡು ಎಣ್ಣೆ ಜೊತೆ ಫ್ರೈ ಮಾಡಿ ಫ್ರೆಂಡ್ಸ್. ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಆ್ಯಕ್ಚುಲಿ ನಾನು ಮುಂಚೆನೇ ಹೇಳಿದೆ ಗೋಲ್ಡನ್ ಫ್ರೈ ಆಗಬೇಕು ಯಾವಾಗಲೂ ಈರುಳ್ಳಿ. ಸೊ ಚೆನ್ನಾಗಿ ಎಣ್ಣೆ ಜೊತೆ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಕಲರಲ್ಲಿ ಬರಬೇಕು. ಬಿಕಾಸ್ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೊಡೆಯೋದ್ರಿಂದ ಬ್ರೌನ್ ಕಲರ್ಸ್ ಬರಬೇಕು. ಸೊ ಈ ಕಲರ್ ಬಂದರೆ ನಮಗೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಇದಾದ ತಕ್ಷಣವೇ ನಾನು 1 kg ಮಟನ್ನ ಫ್ರೆಂಡ್ಸ್, 1 kg ಮಟನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೆ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. 1 kg ಮಟನ್ಸ್ ಫ್ರೆಂಡ್ಸ್. ನಾನು 1 kg ಮಾಡ್ತಿರೋದ್ರಿಂದ ಸರ್ 1 kg ಅಷ್ಟು ಮಟನ್ನ ವಾಶ್ ಮಾಡಿ ಹಾಕ್ಕೊಡ್ತಾ ಇದ್ದೀನಿ ಎಣ್ಣೆ ಜೊತೆ. ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನೆಲ್ಲ ಮಟನ್ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಆದಷ್ಟು ಮಟನಲ್ಲಿ ನೀರಂಶ ಇಲ್ಲದೇ ಇರೋಂಗೆ ನೋಡ್ಕೊಳ್ಳಿ. ಸ್ವಲ್ಪ ಹೊತ್ತು ಬಿಟ್ಟೇ ಬೇಕಾದರೆ ಆಗಿ. ಬಿಕಾಸ್ ನೀರಂಶ ಜಾಸ್ತಿ ಇದ್ದರೆ ಲೇಟ್ ಆಗುತ್ತೆ ಅಂತ ಅಷ್ಟೇ. ಬಿಕಾಸ್ ನಾನು ನೀರಲ್ಲಿ ಫುಲ್ ಡ್ರೈ ಆಗೋದಕ್ಕೆ ಲೇಟ್ ಆಗುತ್ತೆ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಸಾಂಬಾರಿಗೂ ಕೂಡ ಹಾಕೋದ್ರಿಂದ ಆಮೇಲೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ನೀರಂಶ ಬಿಡಲಿ ಅನ್ನೋಕ್ಕೋಸ್ಕರ ಅಷ್ಟೇ. ಫ್ರೆಂಡ್ಸ್, ನೆಕ್ಸ್ಟು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ನಾವು ಮಸಾಲೆಗೂ ಹಾಕೋದ್ರಿಂದ ಇಲ್ಲಿ ನಾನು 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿರುತ್ತೆ. ಇಷ್ಟು ಹಾಕ್ಕೊಂಡು ನಾವು ಅರಿಶಿನ ಈರುಳ್ಳಿ ಹಾರಿಸ್ಕೋಬೇಕು. 8 ಈರುಳ್ಳಿ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ ಮತ್ತು 8 ಲವಂಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅರಿಶಿನ ಈರುಳ್ಳಿ ಜಾಸ್ತಿ ಇದೇ ಚೆಂದ. ಸೊ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಈ ಲೆವೆಲ್ಗೆ ಅದು ಫುಲ್ಲು ಡ್ರೈ ಆಗಬೇಕು ಫ್ರೆಂಡ್ಸ್. ಸ್ವಲ್ಪ ನೀರು ಇದ್ದರೆ ಟೇಸ್ಟ್ ಚೆನ್ನಾಗಿರಲ್ಲ. ಫಸ್ಟ್ ಮಟನ್ನ ನಾವು ಎಷ್ಟು ಡ್ರೈ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ವಾಟರ್ ಡ್ರೈ ಆಗುತ್ತೋ ಸೊ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಸೊ ಇದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಈ ಕನ್ಸಿಸ್ಟೆನ್ಸಿ ಆಗೋವರೆಗೂ ಡ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಿಕಾಸ್ ನೀರಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ಫಸ್ಟ್ ನಾವೆಷ್ಟು ಮಟನ್ಸ್ನ ಎಣ್ಣೆಲಿ ಫ್ರೈ ಮಾಡಿ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಆ್ಯಕ್ಚುಲಿ ಮಕ್ಕಳಿಗೆ ಇದನ್ನು ಕೊಟ್ಟರೆ ಹಾಗಾಗಿ ತಿನ್ಕೊಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ. ಸೊ ಅದಾದಮೇಲೆ ನಾವೇನು ಅರಿಶಿನ ಈರುಳ್ಳಿ ಆರಿಸ್ಕೊಂಡಿದ್ವೋ ಆ ಮಸಾಲೆ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಆವಾಗಲೇ ನೋಡಿದ್ರಲ್ಲ ಮಟನ್ ಕನ್ಸಿಸ್ಟೆನ್ಸಿ ಆ ಲೆವೆಲ್ಗೆ ಫ್ರೈ ಮಾಡಿದೆ ಅಂತ, ಅಷ್ಟು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಿಕಾಸ್ ಜಾಸ್ತಿ ನೀರಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ಬಿಕಾಸ್ ಮಟನ್ ವಾಶ್ ಮಾಡಾದ್ಮೇಲೆ ಇರೋವಂಥ ನೀರು ಕಂಟೆಂಟ್ ಅದು. ಸೊ ಆ ನೀರು ಕಂಟೆಂಟ್ ಇರಬಾರ್ದು. ಫುಲ್ಲು ಡ್ರೈ ಆಗಿ ಆಯಿಲ್ ಜೊತೆ ಫುಲ್ಲು ಫ್ರೈ ಆಗಬೇಕು. ಮಟನ್ ಫುಲ್ಲು ಡ್ರೈ ಆಗೋವರೆಗೂ ನೀವು ಆ ಮಟನ್ನ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಪೂರ್ತಿ ಏನು ಮಸಾಲೆ ಹಾಕ್ಸಿದೆ ಅದಷ್ಟು ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿ ಮಟನ್ ಜೊತೆ ಫುಲ್ಲು ಬ್ಲೆಂಡ್ ಆಗಬೇಕು. ಮಟನ್ ಜೊತೆ ಏನು ಮಸಾಲೆ ಫುಲ್ಲು ಮಿಕ್ಸಪ್ ಆಗಬೇಕು. ನೋಡಿ, ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೆಂಡ್ಸ್. ಇದೂ ಅಷ್ಟೇ ಒಂದು 2-3 ನಿಮಿಷ ಹೀಗೆ ಬಿಟ್ಬಿಡಿ. ನೀರು ಕೂಡ ಹಾಕೋಕೆ ಹೋಗ್ಬಿಡಿ, ಹೀಗೆ ಬಿಟ್ಬಿಡಿ. ಬಿಕಾಸ್ ಎಣ್ಣೆ ಮತ್ತು ಮಸಾಲೆ ಬೇರೆ ಆಗೋ ರೇಂಜ್ಗೆ ನೋಡಿ ಈ ಕನ್ಸಿಸ್ಟೆನ್ಸ್ ಆಗಬೇಕು.
ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಅದಾದ ತಕ್ಷಣವೇ ನಾನು ಸ್ವಲ್ಪ ನೀರು ಹಾಕೋತೀನಿ. ನಿಮ್ಮದು ಅಷ್ಟು ಮಸಾಲೆ ಫ್ರೈ ಆದರೆ ಸಾಕು. ಬೇಕಾದರೆ ನೀವು ಬೇರೆ ಪಾನ್ ಇಟ್ಬಿಟ್ಟು ಅದರಲ್ಲಿ ಕೂಡ ಮಸಾಲೆ ಫ್ರೈ ಮಾಡ್ಕೋಬೋದು. ಬಟ್ ಮಟನ್ ಜೊತೆ ಕೂಡ ಮಾಡ್ಬೋದು. ಮಟನ್ ಜೊತೆ ಮಾಡಿದ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ನಾನು ಒಂದು ದೊಡ್ಡ ಲೋಟದಲ್ಲಿ ಮೀಡಿಯಮ್ ಲೋಟದಲ್ಲಿ ನಾನು 1 ಗ್ಲಾಸ್ ಅಷ್ಟು ನೀರು ಹಾಕೋತಿದ್ದೀನಿ ಫ್ರೆಂಡ್ಸ್. ಸೊ ಇವಾಗ ಬನ್ನಿ ಖಾರ ರುಬ್ಕೊಳ್ಳೋಣ. ನಾನು 2 ಕಪ್ಪಷ್ಟು ಕಾಯಿ, 2 ಟೊಮ್ಯಾಟೊ ಆ್ಯಂಡ್ ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ. ಸೊ ಅದು ನೋಡಿ ಕಾಯಿ ಈ ಕನ್ಸಿಸ್ಟೆನ್ಸಿ ಆಗಬೇಕು. ನಾನು ಟೊಮೆಟೊ ಕಾಯಿ ಆರಿಸಾದ್ಮೇಲೆ ಹಾಕ್ತಿದ್ದೀನಿ. ಬಿಕಾಸ್ ಫಸ್ಟೇ ಹಾಕೊಂಡ್ರೆ ಕಾಯಿ ಚೆನ್ನಾಗಿ ಗ್ರೈಂಡ್ ಆಗೋಲ್ಲ, ಅದಕ್ಕೋಸ್ಕರ ಅಷ್ಟೇ. ಈ ಟೊಮೆಟೊ ಮತ್ತು 3 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಈಸ್ಟನ್ನು ಬಳಸಬೇಕಂದ್ರೆ ಮೀನ್ಸ್ ಈಸ್ಟನ್ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಾನು ತುಂಬ ಸರಿಯಿಂದ ಟ್ರೈ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಫ್ರೆಂಡ್ಸ್. ನಾವು ಎಷ್ಟು ಅಚ್ಕಾರ ಹಾಕಿರ್ತೀವಿ ಅದರಲ್ಲಿ 1 ಸ್ಪೂನ್ ಕಡಿಮೆ ಮಾಡಬೇಕಷ್ಟೇ. ಸೊ ಅದಕ್ಕೋಸ್ಕರ 2 ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಆಗಲೇ ಹೇಳಿದೆ ಸ್ವಲ್ಪ ನೀರು ಹಾಕ್ಕೊಂಡು ಅರಿಶಿನ ಈರುಳ್ಳಿನ ಬಿಡಿ ಅಂತ. ನೋಡಿ ಈ ಲೆವೆಲ್ಗೆ ಫುಲ್ಲು ಚೆನ್ನಾಗಿ ಬೆಂದಿದೆ. ಮೀನ್ಸ್ ಹಿಂಗೆ ಮಾಡೋದ್ರಿಂದ ಮಸಾಲೆ ಎಲ್ಲ ಫುಲ್ಲು ಮಟನ್ಗೆ ಜೊತೆ ಬ್ಲೆಂಡ್ ಆಗುತ್ತೆ ಅನ್ನೋಸ್ಕರ. ನೋಡಿ ಈ ಕನ್ಸಿಸ್ಟೆನ್ಸಿವರೆಗೂ ನೀವು ಮಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಜೊತೆ. ನೋಡಿ ಇವಾಗ ನಾವೇನು ಆಡಿಸ್ಕೊಂಡು ಮಸಾಲೆ ಅದನ್ನು ಹಾಕೋತಾ ಇದ್ದೀನಿ. ಟೊಮ್ಯಾಟೊ ಮತ್ತು ಕಡಲೆ ಫ್ರೆಂಡ್ಸ್ ಮೀಡಿಯಮ್ ಆಗಿರಲಿ, ಬಿಕಾಸ್ ಜಾಸ್ತಿ ಹಾಕೊಳ್ಳೋಕೆ ಬಿಡಿ, ಬೇಗ ಹುಳಿ ಬಂದುಬಿಡುತ್ತೆ ಅಂತ ಅಷ್ಟೇ. ಸೊ ನಾನು ಟೊಮ್ಯಾಟೊ ಅದಕ್ಕೆ 2 ಹಾಕ್ಕೊಂಡಿದ್ದೀನಿ. ಇನ್ನೂ ಕಡಿಮೆ ನೀವು ಚಿಕ್ಕದಾಗಿರೋದ್ರಿಂದ 2 ಹಾಕ್ಕೊಂಡಿದ್ದೀನಿ. ನೀವು ದೊಡ್ಡದಾದ್ರೆ 1 ಸಾಕು ಫ್ರೆಂಡ್ಸ್. ನಮ್ಮ ಮನೇಲಿ ಖಾರ ಜಾಸ್ತಿ ಇರಬೇಕು ಅಂತ ಹೇಳಿ ನಾನು ಇನ್ನೊಂದು ಸ್ಪೂನು ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್. ಬಿಕಾಸ್ ಮಟನ್ ಸಾರು ಖಾರ ಇದ್ರೇ ಚೆಂದ. ಸೊ ಖಾರವಾಗಿದ್ದರೆ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕೊಳ್ಳಿ ಫ್ರೆಂಡ್ಸ್. ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾಯಿದೆ ಎಲ್ಲ. ನೋಡಿ ಈ ಕನ್ಸಿಸ್ಟೆನ್ಸಿ ಫುಲ್ಲು ಮಿಕ್ಸ್ಕೊಳ್ಳಿ. ಇವಾಗ ನಿಮಗೆ ಎಷ್ಟು ಬೇಕೋ ನೀರು ಅಷ್ಟನ್ನ ಹಾಕ್ಕೊಂಡು ಯಾವ ಕನ್ಸಿಸ್ಟೆನ್ಸಿ ಬೇಕೋ ನೀವು ಸಾರು ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ನನಗೆ ಬೇಕಾಗಿರೋವಂಥ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಬೇಕಾದರೆ ಜಾರಲ್ಲಿರೋಂಥ ಮಸಾಲೆಗೆ ನೀರು ಹಾಕಿ ಫುಲ್ಲು ಹಾಕ್ಕೊಳ್ಳಿ, ಅದನ್ನೇ ಬೇಕಾದರೆ. ನೋಡಿ ನಾನು ಈ ಕನ್ಸಿಸ್ಟೆನ್ಸಿ ಬೇಕು, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀರು ಹಾಕ್ಕೊಂಡಿದ್ದೀನಿ. ಇಷ್ಟು ಸಾಕು ಫ್ರೆಂಡ್ಸ್ ಮಟನ್ ಸಾರಿಗೆ. ಮಟನ್ ಸಾರು ಅತಿ ಗಟ್ಟಿನೂ ಇರಬಾರ್ದು, ತೆಳ್ಳನೂ ಇರಬಾರ್ದು ಫ್ರೆಂಡ್ಸ್, ಮೀಡಿಯಮ್ ಆಗಿರಬೇಕು ನೋಡ್ಕೊಂಡು. ನಾನು ಯಾಕೆ ಸ್ವಲ್ಪ ಲೈಟಾಗಿ ಸಾರು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಕೂಗ್ಸೋದ್ರಿಂದ ಸ್ವಲ್ಪ ಸಾರು ಮತ್ತೆ ಗಟ್ಟಿಯಾಗುತ್ತೆ. ನಾವು ಕಾಯಿ ಕಳ್ಳೆಲ್ಲ ಹಾಕಿರೋದ್ರಿಂದ ಸಾರು ಬೇಯ್ತಾ ಗಟ್ಟಿಯಾಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಈಗ ಲಿಟ್ಟರ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸಿ ಫ್ರೆಂಡ್ಸ್. 3 ಅಥವಾ 4 ವಿಷಲ್ ಕೂಗಿಸಿ ಫ್ರೆಂಡ್ಸ್. ನಾನು 3 ವಿಷಲ್ ಕೂಗಿಸ್ತಾ ಇದ್ದೀನಿ. ಬೆಂದಿಲ್ಲ ಅಂದರೆ ಇನ್ನೊಂದು ಕೂಗಿಸಿ. ನೋಡಿ ಫ್ರೆಂಡ್ಸ್ ಇವಾಗ ಕೂಗಾಯ್ತದು. ನೋಡೋಣ ಯಾವ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ ಜಸ್ಟ್ ಓಪನ್ ಮಾಡಿ ತೋರಿಸಿದ್ರು. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೆ ನಾನು ಮಟನಲ್ಲೇ ಜಾಸ್ತಿ ಹಾಕ್ಕೊಬಿಟ್ಟಿದ್ದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡ್ಕೊಂಡು ಇವಾಗ ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಅನ್ನದ ಜೊತೆ ಮುದ್ದೆ ಜೊತೆ ಎಷ್ಟು ಟೇಸ್ಟ್ಫುಲ್ ಮತ್ತು ಎಷ್ಟು ಚೆನ್ನಾಗಿ ಒಂದು ಸರಿ ಮುದ್ದೆ ಜೊತೆ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.